ಈಗ ನಾವು ಡ್ರಾಯಿಂಗ್ ಪ್ರೋಸೆಸ್ ಶುರು ಮಾಡೋಣ. ಮೊದಲು ಲೈಟ್ ಸ್ಟ್ರೋಕ್ಸ್ ಬಳಸಿ ಫೇಸ್ ಶೇಪ್ ಔಟ್ಲೈನ್ ಮಾಡ್ತೀವಿ. ಪ್ರಪೋರ್ಷನ್ಸ್ ಕರೆಕ್ಟ್ ಆಗಿರೋದು ತುಂಬಾ ಮುಖ್ಯ. ಆದ್ದರಿಂದ ಐಸ್ ಲೆವೆಲ್ ಸೆಟ್ ಮಾಡಲು ಮಿಡಲ್ ಗೈಡ್ಲೈನ್ ಡ್ರಾ ಮಾಡ್ತೀವಿ. ನಂತರ ನೋಸ್ ಮತ್ತು ಲಿಪ್ಸ್ ಪ್ಲೇಸ್ಮೆಂಟ್ ಮೆಜರ್ ಮಾಡಿ ನೀಟಾಗಿ ಬೇಸಿಕ್ ಸ್ಟ್ರಕ್ಚರ್ ಕಂಪ್ಲೀಟ್ ಮಾಡ್ತೀವಿ. ಈ ಸ್ಟೇಜ್ನಲ್ಲಿ ಹೆಚ್ಚು ಪ್ರೆಷರ್ ಕೊಡಬಾರದು. ಲೈಟ್ ಲೈನ್ಸ್ ಯೂಸ್ ಮಾಡಿದ್ರೆ ಕರೆಕ್ಷನ್ಸ್ ಈಸಿ ಆಗುತ್ತವೆ. ಈಗ ಐಸ್ ಡಿಟೇಲಿಂಗ್ ಮೇಲೆ ಫೋಕಸ್ ಮಾಡ್ತೀವಿ, ಯಾಕಂದ್ರೆ ಡ್ರಾಯಿಂಗ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಐಸ್. ಐಬ್ರೋಸ್ ಶೇಪ್ ಡಿಫೈನ್ ಮಾಡಿ ಪ್ಯೂಪಲ್ ಅನ್ನು ಡಾರ್ಕ್ ಶೇಡ್ ಮಾಡ್ತೀವಿ, ಆದರೆ ಸ್ಮಾಲ್ ಹೈಲೈಟ್ ಸ್ಪೇಸ್ ಬಿಡ್ತೀವಿ. ಇದರಿಂದ ಐಸ್ ರಿಯಲಿಸ್ಟಿಕ್ ಮತ್ತು ಎಕ್ಸ್ಪ್ರೆಸಿವ್ ಆಗಿ ಕಾಣುತ್ತವೆ. ಅರೌಂಡ್ ದಿ ಐಸ್ ಸಟಲ್ ಶೇಡಿಂಗ್ ಆಡ್ ಮಾಡಿದ್ರೆ ನ್ಯಾಚುರಲ್ ಡೆಪ್ತ್ ಬರುತ್ತದೆ. ಮುಂದೆ ನೋಸ್ ಮತ್ತು ಲಿಪ್ಸ್ ಶೇಡಿಂಗ್ ಮಾಡ್ತೀವಿ. ಹಾರ್ಡ್ ಔಟ್ಲೈನ್ ಅವಾಯ್ಡ್ ಮಾಡಿ ಸಾಫ್ಟ್ ಶೇಡಿಂಗ್ ಮೂಲಕ ಶ್ಯಾಡೋ ಕ್ರಿಯೇಟ್ ಮಾಡ್ತೀವಿ. ನೋಸ್ ಕೆಳಗೆ ಲೈಟ್ ಶ್ಯಾಡೋ ಆಡ್ ಮಾಡಿದ್ರೆ ರಿಯಲಿಸ್ಟಿಕ್ ಡೆಪ್ತ್ ಹೆಚ್ಚಾಗುತ್ತದೆ. ಲಿಪ್ಸ್ಗೆ ಓವರ್ ಡಾರ್ಕ್ ಶೇಡಿಂಗ್ ಅವಾಯ್ಡ್ ಮಾಡಿ ಸಟಲ್ ಟೋನ್ ಮೇಂಟೈನ್ ಮಾಡಿದ್ರೆ ನ್ಯಾಚುರಲ್ ಲುಕ್ ಬರುತ್ತದೆ. ಈಗ ಬಿಯರ್ಡ್ ಮತ್ತು ಹೇರ್ ಟೆಕ್ಸ್ಚರ್ ಮೇಲೆ ಕೆಲಸ ಮಾಡ್ತೀವಿ. ಹೇರ್ ಡಿರೆಕ್ಷನ್ ಫಾಲೋ ಮಾಡಿ ಶಾರ್ಟ್ ಸ್ಟ್ರೋಕ್ಸ್ ಯೂಸ್ ಮಾಡಬೇಕು, ರ್ಯಾಂಡಮ್ ಲೈನ್ಸ್ ಹಾಕಬಾರದು. 2 ಬಿ ಪೆನ್ಸಿಲ್ ಬೇಸ್ ಶೇಡಿಂಗ್ಗೆ ಮತ್ತು 4 ಬಿ ಪೆನ್ಸಿಲ್ ಡಾರ್ಕ್ ಏರಿಯಾಸ್ಗೆ ಯೂಸ್ ಮಾಡ್ತೀವಿ. ಗ್ರಾಜುವಲ್ ಲೇಯರಿಂಗ್ ಮತ್ತು ಸ್ಮೂತ್ ಬ್ಲೆಂಡಿಂಗ್ ಮೂಲಕ ರಿಯಲಿಸ್ಟಿಕ್ ಟೆಕ್ಸ್ಚರ್ ಬಿಲ್ಡ್ ಮಾಡ್ತೀವಿ. ಆಮೇಲೆ ಫೇಸ್ ಡೆಪ್ತ್ ಎನ್ಹಾನ್ಸ್ ಮಾಡಲು ಲೈಟ್ ಸೋರ್ಸ್ ಯಾವ ಡೈರೆಕ್ಷನ್ ಇಂದ ಬರುತ್ತಿದೆ ಅಂತ ಇಮ್ಯಾಜಿನ್ ಮಾಡಿ ಶೇಡಿಂಗ್ ಮಾಡ್ತೀವಿ. ಚೀಕ್ ಬೋನ್ಸ್, ಜಾಲೈನ್ ಮತ್ತು ಫಾರ್ಹೆಡ್ ಏರಿಯಾಸ್ನಲ್ಲಿ ಶ್ಯಾಡೋ ಬ್ಯಾಲೆನ್ಸ್ ಮಾಡಿದ್ರೆ ಡ್ರಾಯಿಂಗ್ಗೆ 3D ಎಫೆಕ್ಟ್ ಬರುತ್ತದೆ. ಲೈಟ್ ಮತ್ತು ಡಾರ್ಕ್ ಕಾಂಟ್ರಾಸ್ಟ್ ಸರಿಯಾಗಿ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಫೈನಲಿ ಎಕ್ಸ್ಟ್ರಾ ಗ್ರಾಫೈಟ್ ಕ್ಲೀನ್ ಮಾಡಿ ಸ್ಮೂತ್ ಫಿನಿಶ್ ಕೊಡ್ತೀವಿ. ಹೈಲೈಟ್ಸ್ ಅರೇಸ್ ಮಾಡಿ ನ್ಯಾಚುರಲ್ ಶೈನ್ ಬ್ರಿಂಗ್ ಮಾಡ್ತೀವಿ. ಸ್ಮಾಲ್ ಡಿಟೇಲಿಂಗ್ ಕಂಪ್ಲೀಟ್ ಆದ್ಮೇಲೆ ರಿಯಲಿಸ್ಟಿಕ್ ಪೆನ್ಸಿಲ್ ಡ್ರಾಯಿಂಗ್ ಫೈನಲ್ ಲುಕ್ ರೆಡಿ. ಈ ಡ್ರಾಯಿಂಗ್ ಪ್ರೋಸೆಸ್ನಲ್ಲಿ ನಾವು ಪೇಷನ್ಸ್, ಅಬ್ಸರ್ವೇಷನ್ ಮತ್ತು ಡಿಟೇಲಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿದ್ದೀವಿ. ಒಂದು ಗುಡ್ ಡ್ರಾಯಿಂಗ್ ಅಂದ್ರೆ ಕೇವಲ ಟ್ಯಾಲೆಂಟ್ ಮಾತ್ರ ಅಲ್ಲ, ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ನಾನು ಈ ಡ್ರಾಯಿಂಗ್ ಮಾಡುವಾಗ ಟೈಮ್ ತೆಗೆದುಕೊಂಡು ಈಚ್ ಲೇಯರ್ ಬಿಲ್ಡ್ ಮಾಡ್ತಾ ಹೋಗಿದೆ. ರಶಿಂಗ್ ಮಾಡಿದ್ರೆ ರಿಯಲಿಸಂ ಕಡಿಮೆಯಾಗುತ್ತದೆ. ಆದ್ದರಿಂದ ನೀವು ಡ್ರಾಯಿಂಗ್ ಮಾಡ್ತಾ ಇದ್ದಾಗ ಸ್ಲೋ ಆಗಿ, ಕಾನ್ಫಿಡೆಂಟ್ ಆಗಿ ವರ್ಕ್ ಮಾಡಿ. ರೆಫರೆನ್ಸ್ ಫೋಟೋ ಅಬ್ಸರ್ವ್ ಮಾಡೋದು ಒಂದು ಆರ್ಟ್ ತಾನೆ. ಲೈಟ್ ಎಲ್ಲಿಂದ ಬರುತ್ತಿದೆ, ಶ್ಯಾಡೋ ಎಲ್ಲಿದೆ, ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಗಿದೆ, ಇವುಗಳನ್ನು ಗಮನಿಸಿದ್ರೆ ಡ್ರಾಯಿಂಗ್ ಆಟೋಮ್ಯಾಟಿಕ್ ಆಗಿ ಇಂಪ್ರೂವ್ ಆಗುತ್ತದೆ. ಬಿಗಿನರ್ಸ್ಗಾಗಿ ಒಂದು ಸ್ಮಾಲ್ ಟಿಪ್: ಪ್ರತಿದಿನ 20 ರಿಂದ 30 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಹ್ಯಾಂಡ್ ಕಂಟ್ರೋಲ್ ಇಂಪ್ರೂವ್ ಆಗುತ್ತದೆ. ಸ್ಟ್ರೇಟ್ ಲೈನ್ಸ್, ಸರ್ಕಲ್ಸ್ ಮತ್ತು ಶೇಡಿಂಗ್ ಎಕ್ಸರ್ಸೈಸಸ್ ಮಾಡೋದರಿಂದ ಪೆನ್ಸಿಲ್ ಕಂಟ್ರೋಲ್ ಸ್ಟ್ರಾಂಗ್ ಆಗುತ್ತದೆ. ರಿಯಲಿಸ್ಟಿಕ್ ಡ್ರಾಯಿಂಗ್ನಲ್ಲಿ ಕಾಂಟ್ರಾಸ್ಟ್ ತುಂಬಾ ಮುಖ್ಯ. ಲೈಟ್ ಏರಿಯಾಸ್ ಕ್ಲೀನ್ ಆಗಿರಬೇಕು, ಡಾರ್ಕ್ ಏರಿಯಾಸ್ ಬೋಲ್ಡ್ ಆಗಿರಬೇಕು, ಮಿಡ್ ಟೋನ್ ಸ್ಮೂತ್ ಆಗಿ ಬ್ಲೆಂಡ್ ಆಗಬೇಕು. ಈ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ಡ್ರಾಯಿಂಗ್ ಪ್ರೊಫೆಷನಲ್ ಲುಕ್ ಕೊಡುತ್ತದೆ. ನಿಮಗೆ ಈ ಡ್ರಾಯಿಂಗ್ ಪ್ರೋಸೆಸ್ ಹೆಲ್ಪ್ಫುಲ್ ಆಗಿದೆಯಾ? ಕಾಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಯಾವ ಸೆಲೆಬ್ರಿಟಿ ಅಥವಾ ಕ್ಯಾರೆಕ್ಟರ್ ಡ್ರಾಯಿಂಗ್ ನೋಡ್ಬೇಕು ಅಂತ ಕೂಡ ಹೇಳಿ. ಮತ್ತೆ ಒಂದು ಮಾತು: ಆರ್ಟ್ ಅನ್ನೋದು ಕಂಪ್ಯಾರಿಸನ್ ಮಾಡೋ ವಿಷಯ ಅಲ್ಲ. ಪ್ರತಿಯೊಬ್ಬರ ಸ್ಟೈಲ್ ಯೂನಿಕ್. ಪ್ರಾಕ್ಟೀಸ್ ಮಾಡಿದಷ್ಟು ಇಂಪ್ರೂವ್ಮೆಂಟ್ ಆಟೋಮ್ಯಾಟಿಕ್ ಆಗಿ ಬರುತ್ತದೆ. ಇನ್ನೊಂದು ಟಿಪ್: ನಿಮ್ಮ ಡ್ರಾಯಿಂಗ್ ಫೋಟೋ ತೆಗೆದು ಮೊಬೈಲ್ನಲ್ಲಿ ಗ್ರೇಸ್ಕೇಲ್ ಮೋಡ್ನಲ್ಲಿ ನೋಡಿ. ಕಲರ್ ಡಿಸ್ಟ್ರಾಕ್ಷನ್ ಇಲ್ಲದೆ ವ್ಯಾಲ್ಯೂಸ್ ಕರೆಕ್ಟ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಬಹುದು. ಬಿಗಿನರ್ಸ್ಗಾಗಿ ನಾನು ರೆಕಮೆಂಡ್ ಮಾಡೋದು: ಪ್ರತಿದಿನ ಬೇಸಿಕ್ ಪ್ರಾಕ್ಟೀಸ್. ಸ್ಟ್ರೇಟ್ ಲೈನ್ಸ್ ಪ್ರಾಕ್ಟೀಸ್ ಮಾಡಿ, ಸರ್ಕಲ್ ಕಂಟ್ರೋಲ್ ಇಂಪ್ರೂವ್ ಮಾಡಿ, ಗ್ರೇಡಿಯಂಟ್ ಶೇಡಿಂಗ್ ಪ್ರಾಕ್ಟೀಸ್ ಮಾಡಿ. ಲೈಟ್ ಇಂದ ಡಾರ್ಕ್ಗೆ ಸ್ಮೂತ್ ಟ್ರಾನ್ಸಿಷನ್ ಬರೋವರೆಗೆ ರಿಪೀಟ್ ಮಾಡಿ. ಟೆಕ್ಸ್ಚರ್ ಪ್ರಾಕ್ಟೀಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಬಿಯರ್ಡ್, ಹೇರ್, ಸ್ಕಿನ್ ಟೆಕ್ಸ್ಚರ್ ಪ್ರತಿಯೊಂದು ಸರ್ಫೇಸ್ ವಿಭಿನ್ನ. ಹೇರ್ ಸ್ಟ್ರೋಕ್ಸ್ ಡೈರೆಕ್ಷನಲ್ ಆಗಿರಬೇಕು, ಸ್ಕಿನ್ ಶೇಡಿಂಗ್ ಸ್ಮೂತ್ ಆಗಿರಬೇಕು, ಬಿಯರ್ಡ್ ಸ್ಲೈಟ್ಲಿ ರಫ್ ಸ್ಟ್ರೋಕ್ಸ್ ಬೇಕು. ಲೇಯರಿಂಗ್ ಟೆಕ್ನಿಕ್ ತುಂಬಾ ಪವರ್ಫುಲ್. ಒಂದೇ ಸಲ ಡಾರ್ಕ್ ಶೇಡ್ ಹಾಕಬೇಡಿ, ಸ್ಲೋಲಿ ಬಿಲ್ಡ್ ಮಾಡ್ತಾ ಹೋಗಿ. ಲೈಟ್ ಲೇಯರ್, ಮೀಡಿಯಂ ಲೇಯರ್, ಡಾರ್ಕ್ ಲೇಯರ್ ಹೀಗೆ ಬಿಲ್ಡ್ ಮಾಡಿದ್ರೆ ರಿಯಲಿಸ್ಟಿಕ್ ಡೆಪ್ತ್ ಬರುತ್ತದೆ. ಇರೇಸರ್ ಕೂಡ ಡ್ರಾಯಿಂಗ್ ಟೂಲ್ ತಾನೆ. ನೀಡೆಡ್ ಇರೇಸರ್ ಯೂಸ್ ಮಾಡಿ ಹೈಲೈಟ್ಸ್ ಲಿಫ್ಟ್ ಮಾಡಬಹುದು. ಹೈಲೈಟ್ ಕರೆಕ್ಟ್ ಪ್ಲೇಸ್ನಲ್ಲಿ ಇದ್ದರೆ ಡ್ರಾಯಿಂಗ್ ಜೀವಂತ ಆಗುತ್ತದೆ. ಪೇಪರ್ ಕ್ವಾಲಿಟಿ ಕೂಡ ರಿಸಲ್ಟ್ ಮೇಲೆ ಎಫೆಕ್ಟ್ ಮಾಡುತ್ತದೆ. ಸ್ಲೈಟ್ ಟೆಕ್ಸ್ಚರ್ ಇರುವ ಪೇಪರ್ ಶೇಡಿಂಗ್ ಹೆಲ್ಪ್ ಮಾಡುತ್ತದೆ. ಸ್ಮೂತ್ ಪೇಪರ್ ಡಿಟೇಲಿಂಗ್ಗೆ ಬೆಟರ್ ಪೆನ್ಸಿಲ್ ಗ್ರೇಡ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಎಚ್ ಪೆನ್ಸಿಲ್ಸ್ ಲೈಟ್ ಲೈನ್ಸ್ಗೆ, HB ಬೇಸಿಕ್ ಸ್ಕೆಚ್ಗೆ, 2B 4B ಶೇಡಿಂಗ್ಗೆ, 6B ಡೀಪರ್ ಶ್ಯಾಡೋಸ್ಗೆ ಯೂಸ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಎಕ್ಸೈಟಿಂಗ್ ಡ್ರಾಯಿಂಗ್ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.